ಫ್ರೆಂಡ್ ಇನ್ ನೀಡ್ ಈಸ್ ಫ್ರೆಂಡ್ ಇನ್ ಡೀಡ್. ಯಾರು ತೊಂದರೆಯಲ್ಲಿ ನಮಗೆ ಸಹಾಯ ಆಗ್ತಾರೋ, ತೊಂದರೆ ಇದ್ದಾಗ ಯಾರು, ಕಷ್ಟಕಾಲದಲ್ಲಿದ್ದಾಗ ಯಾರು ಬರ್ತಾರೋ ಅವರು ನಮ್ಮ ಗೆಳೆಯರು. ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರನು ಅರಣ್ಯಕ್ಕೆ ಹೋಗ್ತಾನೆ. ಮೊದಲು ಚಿತ್ರಕೂಟದಲ್ಲಿ ಕೆಲವು ಕಾಲ ಇದ್ದು, ನಂತರದಲ್ಲಿ ಅಗಸ್ತ್ಯ ಮಹಾಮುನಿಗಳ ಉಪದೇಶದಂತೆ ಪಂಚವಟಿ ಪ್ರದೇಶವನ್ನು ಹೋಗಿ ಅಲ್ಲಿ ಕುಟೀರವನ್ನು ಕಟ್ಟಿಕೊಂಡು ವಾಸ ಮಾಡ್ತಾರೆ. ಅಲ್ಲಿ ಜಟಾಯು ಎನ್ನುವಂಥ ಒಂದು ಪಕ್ಷಿರಾಜನ ಗೆಳೆತನ ಆಗ್ತದೆ. ಪಕ್ಷಿ ಅಂದರೆ ಕೇವಲ ಪಕ್ಷಿ ಅಲ್ಲ, ಅದಕ್ಕೆ ಮಾತು ಬರ್ತಿತ್ತು. ದಿನಾಲು ಶ್ರೀರಾಮಚಂದ್ರನ ಕುಟೀರಕ್ಕೆ ಬಂದು ರಾಮನೊಂದಿಗೆ, ಸೀತೆ, ಲಕ್ಷ್ಮಣರೊಂದಿಗೆ ಆತ್ಮೀಯವಾಗಿ ಮಾತನಾಡುತ್ತಾ ಉಭಯ ಕುಶಲೋಪರಿ ಮಾಡುತ್ತಾ ಜಟಾಯು ಶ್ರೀರಾಮಚಂದ್ರನ ಕುಟುಂಬದ ಸದಸ್ಯನಂತೆ ಆಗಿಬಿಟ್ಟಿದ್ದ. ಒಬ್ಬ ಆತ್ಮೀಯ ಗೆಳೆಯನಾಗಿ ಬಿಟ್ಟಿದ್ದ ಶ್ರೀರಾಮಚಂದ್ರನಿಗೆ. ಹೀಗಿದ್ದಾಗ ಒಮ್ಮೆ ದುಷ್ಟನಾದಂತಹ ರಾವಣನು ಸೀತೆಯನ್ನು ಕೊದ್ದೊಯ್ತಾನೆ. ತನ್ನ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನು ಬಲಾತ್ಕಾರವಾಗಿ ಹಾಕಿಕೊಂಡು ಹೋಗುವಾಗ ಸೀತೆ ಕೂಗ್ತಾಳೆ, ರಾಮ ರಾಮ, ಲಕ್ಷ್ಮಣ ಲಕ್ಷ್ಮಣ, ನನ್ನನ್ನು ಯಾರೋ ಕೊದ್ದೊಯ್ತಾ ಇರ್ತಾರೆ, ಅಯ್ಯೋ ಅಯ್ಯೋ ಬಿಡಿಸಿಕೊಳ್ಳಿ, ಏನು ಮಾಡಲಿ. ದೂರದಲ್ಲಿದ್ದಂತಹ ಜಟಾಯುವು ಈ ಆಕ್ರಂದವನ್ನು ಕೇಳಿ ರಾಮನ ಕುಟೀರದಲ್ಲಿ ಏನೋ ಆಗಿದೆ, ಹೋಗಬೇಕು ಎಂದು ತನ್ನ ಯಾವ ಇತರೆ ಕೆಲಸಗಳನ್ನೂ ಆಲೋಚಿಸದೆ ನೇರವಾಗಿ ರಾವಣ ಪುಷ್ಪಕ ವಿಮಾನದಲ್ಲಿ ಹೋಗ್ತಾ ಇದ್ದುದನ್ನು ನೋಡುತ್ತದೆ. ಹೋಗಿ ರಾವಣನನ್ನು ಎದುರಿಸುತ್ತದೆ. ತನ್ನ ಕೈಗಳಿಂದ, ತನ್ನ ರೆಕ್ಕೆಗಳಿಂದ, ತನ್ನ ಚುಂಚಿನಿಂದ ರಾವಣನನ್ನು ಘಾಸಿಗೊಳಿಸುತ್ತದೆ. ಒಂದು ಸಂದರ್ಭದಲ್ಲಿ ರಾವಣನಲ್ಲಿ ಜಟಾಯುವು ಗೆಲುವನ್ನು ಪಡೆಯುತ್ತದೆ. ಇಂಥ ಸಂದರ್ಭದಲ್ಲಿ ದುಷ್ಟನಾದಂತಹ ರಾವಣ ಆ ಜಟಾಯುವಿನ ರೆಕ್ಕೆಯನ್ನೇ ಕಡಿದು ಬಿಡ್ತಾನೆ ಖಡ್ಗದಿಂದ. ಜಟಾಯು ನೆಲದ ಮೇಲೆ ಬೀಳುತ್ತದೆ. ಅಯ್ಯೋ ರಾಮ ರಾಮ, ಸೀತೆಯನ್ನು ಯಾರೋ ಕೊದ್ದೊಯ್ತಾ ಇದ್ದಾರೆ, ಅದಕ್ಕಾಗಿ ನಾನು ಹೋರಾಡಿದೆ, ಏನು ಮಾಡಲಿ, ರಾವಣನಿಗೆ ಹೇಗೆ ತಿಳಿಸಲಿ, ಹಾರುವಂತಿಲ್ಲ ಎಂದು ಬಿದ್ದುಕೊಂಡು ಆರ್ತನಾದದಿಂದ ಕೂಗ್ತಾ ಇರ್ತದೆ, ರಾಮ ರಾಮ ರಾಮ. ನಿಧಾನವಾಗಿ ಕ್ಷೀಣವಾಗ್ತಾ ಬರ್ತಾ ಇರ್ತದೆ ಧ್ವನಿ. ಅಷ್ಟರಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣನೊಂದಿಗೆ ಸೀತೆಯನ್ನು ಹುಡುಕುತ್ತಾ ಬರ್ತಾನೆ. ಅದು ಜಟಾಯು ಬಿದ್ದಂತಹ ಸ್ಥಳಕ್ಕೆ ಬಂದು ಜಟಾಯುವನ್ನು ಬಂದು ಒಪ್ಪಿಕೊಡ್ತಾನೆ. ಏನಾಯಿತು ಗೆಳೆಯ, ಜಟಾಯು ಏನಾಯಿತು ನಿನಗೆ? ರಾಮ, ಏನು ಮಾಡಲಿ, ಹೆಚ್ಚು ಸಮಯ ಕಳೆಯುವಂತಿಲ್ಲ. ಸೀತೆಯನ್ನು ಯಾರೋ ಈ ಕಡೆಯಲ್ಲಿ ಕದ್ದೊಯ್ದು ಹೋಗಿದ್ದಾರೆ, ಪುಷ್ಪಕ ವಿಮಾನದಲ್ಲಿ ಹೊತ್ತುಕೊಂಡು ಹೋಗಿದ್ದಾರೆ. ಹೋರಾಡಿದೆ, ಬಿಡಿಸುವುದಕ್ಕೆ ಪ್ರಯತ್ನ ಮಾಡಿದೆ, ಸಫಲನಾಗಲಿಲ್ಲ. ರಾಮ, ಆ ಕಡೆ ಹೋಗು, ಸೀತಾಮಾತೆಯನ್ನು ರಕ್ಷಿಸಿಕೋ ಎನ್ನುತ್ತಾ ಜಟಾಯು ರಾಮನ ತೊಡೆಯ ಮೇಲೆಯೇ ಬಿದ್ದು ಮರಣವನ್ನು ಹೊಂದುತ್ತದೆ. ಶ್ರೀರಾಮಚಂದ್ರ ತನ್ನ ಗೆಳೆಯನಿಗಾಗಿ ಯಾವುದನ್ನು ನೋಡದೆ ಲಕ್ಷ್ಮಣನಿಗೆ ಹೇಳಿ ಅಂತ್ಯ ಸಂಸ್ಕಾರವನ್ನು ಮಾಡಿ ಸದ್ಗತಿಯನ್ನು ಹೊಂದು ಗೆಳೆಯ ಎಂದು ಹೇಳ್ತಾನೆ. ಹೀಗೆ ಒಂದು ಗೆಳೆತನಕ್ಕೆ ಮಾದರಿಯಾಗಿ ಒಂದು ಪಕ್ಷಿಯಾದಂತಹ ಜಟಾಯು ರಾಮಾಯಣದಲ್ಲಿ ನಮಗೆ ಕಾಣುತ್ತದೆ. ಇದನ್ನು ಓದಬೇಕು, ಕೇಳಬೇಕು, ತಿಳ್ಕೊಳ್ಬೇಕು. ಗೆಳೆತನದ ಮಹತ್ವ ಹೇಳ್ತಾ ಸದಾ ಶ್ರೀರಾಮಚಂದ್ರನ ಕಥೆಯೊಂದಿಗೆ ಇರುವ ಜಟಾಯುವನ್ನು ಸ್ಮರಿಸೋಣ ಅಂತ ಹೇಳ್ತಾ ವಿ ಎನ್ ಭಾಗವತ್ ಬರಬೇಡಿ.